ಆತ್ಮೀಯ ಸಾಯಸುದ್ದಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆದ್ಮೇಲೆ ಇದರಿಂದ ಪಂಚಾಂಗ ವಿಶೇಷ. ಇದನ್ನು ಪರಾಭವನಂ ಸ್ಥಳ ದಕ್ಷಿಣಾಗಿನ ವರ್ಷ ಋತು ಶ್ರಾವಣ ಶುದ್ಧ ದ್ವಿತೀಯ ಶುಕ್ರವಾರ 14/8/2026. ಇನ್ನು ವಾರ ಬಂದು ಶುಕ್ರವಾರ, ತಿಥಿ ಬಂದು ದ್ವಿತೀಯ ರಾತ್ರಿ 8 ಗಂಟೆ 17 ನಿಮಿಷದವರೆಗೂ, ನಕ್ಷತ್ರ ಬಂದು ಮುಖ ನಕ್ಷತ್ರ ಬೆಳಗ್ಗೆ 6:43ವರೆಗೆ, ಯೋಗ ಬಂದು ಪರಿಘ, ಕರಣ ಬಂದು ಬಾಲವ. ಇನ್ನು ರಾಹುಕಾಲ ಬಂದು 10:30ರಿಂದ 12, ಗುಳಿಕ ಕಾಲ ಬಂದು 7:30ರಿಂದ 9, ಅರ್ಧ ಪ್ರಹರಿ ಬಂದು 1:30ರಿಂದ 3, ಯಮಗಂಟೆ ಕಾಲ ಬಂದು 3ರಿಂದ 4:30. ಆದ್ಮೇಲೆ ಇದನ್ನು ಮೇಷರಾಶಿಯವರ ದಿನಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಕಾರ್ಯ ಸಫಲತೆ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಉನ್ನತ ವ್ಯಾಸಂಗ ಮಾಡ್ತಕ್ಕಂಥ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ದಾಳಿಂಬೆ, ಕಿವಿ ಫ್ರೂಟ್ಸು, ಡ್ರ್ಯಾಗನ್ ಫ್ರೂಟ್ಸು, ಸಪೋಟ, ಚೇಪೆ ಬೆಳೀತಕ್ಕಂಥ ರೈತರಿಗೆ ಬಹಳ ಒಳ್ಳೆಯ ದಿನ. ಯಾಕಂದರೆ ಈ ಹಬ್ಬ ಹರಿದಿನಗಳು ಬಂತಲ್ಲ, ಇನ್ನೆಲ್ಲ ಹಣ್ಣುಗಳಿಗೆ ಬೆಲೆ ಆಗ್ತಕ್ಕಂಥದ್ದು. ಆಭರಣಗಳ ಅಂಗಡಿಯಲ್ಲಿ ಬಂಗಾರದ ಆಭರಣ, ಬೆಳ್ಳಿ ಆಭರಣ, ಎಲ್ಲ ಆಭರಣದ ಅಂಗಡಿಗಳಲ್ಲಿ ಒಳ್ಳೆ ಚೆನ್ನಾಗಿ ವ್ಯಾಪಾರ ಆಗ್ತಕ್ಕಂಥದ್ದು. ಲಕ್ಷ್ಮೀನಾರಾಯಣನನ್ನು ಸ್ಮರಿಸಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು ಕಪ್ಪು, ಅದೃಷ್ಟ ಬಣ್ಣ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಆದಮೇಲೆ ವೃಷಭ ರಾಶಿಯವರಿಗೆ ಮಂದ ಪ್ರಗತಿ, ಉತ್ತಮ ಹಣದ ಒಳಹರಿವು. ಈ ಕಟ್ಟಡ ಕಾರ್ಮಿಕರಿಗೆ, ಗುತ್ತಿಗೆದಾರರಿಗೆ ಶುಭಸುದ್ದಿ. ಹೈನುಗಾರಿಕೆಯಲ್ಲಿ ಶುಭ, ತೋಟಗಾರಿಕೆಯಲ್ಲಿ ಲಾಭ. ಕಟ್ಟಡ ಸಲಕರಣೆ ಮಾಡ್ತಕ್ಕಂಥ ಅಂಗಡಿಗಳಲ್ಲಿ, ವಿದ್ಯುದೀಕರಣ ಸಲಕರಣೆ ಮಾಡ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಗೋಪೂಜೆ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ ದೃಷ್ಟಿಗೂ ಕಿತ್ತಲೆ ಅದೃಷ್ಟ ಬಣ್ಣ. ಇನ್ನು ಮಿಥುನ ರಾಶಿಗೆ ಬಂದಾಗ ಲಾಭದಾಯಕವಾಗಿರ್ತಕ್ಕಂಥ ದಿನ. ಉತ್ತಮ ಆರೋಗ್ಯ, ಮಕ್ಕಳಿಂದ ಶುಭ ಸುದ್ದಿ. ಸ್ವ ಉದ್ಯೋಗಿಗಳಿಗೆ, ಕುಶಲಕರ್ಮಿಗಳಿಗೆ ಶುಭ ದಿನ. ಈ ಕೋಳಿ ಫಾರ್ಮ್ ಇಟ್ಕೊಳ್ತಕ್ಕಂಥವ್ರಿಗೆ ಒಳ್ಳೆ ಶುಭ ಮಾರ್ಗದರ್ಶನ ಸಿಗ್ತದೆ ಇವತ್ತು. ಈ ಜವಳಿ ಗಾರ್ಮೆಂಟ್ಸ್ ಅಂಗಡಿಗಳಿಟ್ಟಿರ್ತಕ್ಕಂಥವ್ರುಗಳ ವ್ಯಾಪಾರ ಆಗ್ತಕ್ಕಂಥದ್ದು. ಶ್ರೀ ಸತ್ಯಸಾಯಿ ಭಗವಾನರನ್ನು ಧ್ಯಾನ ಮಾಡ್ಕೊಳ್ಳಿ. 1 ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ಬಿಳಿ, ಅದೃಷ್ಟ ಬಣ್ಣ. ಇನ್ನು ಕರ್ಕಾಟಕ ರಾಶಿಗೆ ಬಂದಾಗ ಪ್ರಯಾಣದಿಂದ ಅನುಕೂಲ. ಸರ್ಕಾರಿ, ಅರೆ ಸರ್ಕಾರಿ ಗುತ್ತಿಗೆ ನೌಕರರಿಗೆ ಶುಭ ಸುದ್ದಿ. ಅಣಬೆ ಬೆಳೆಗಾರರಿಗೆ, ಜೇನು ಸಾಕಾಣಿಕೆದಾರರಿಗೆ ಶುಭ ಸುದ್ದಿ. ಹಾಲಿನ ಉತ್ಪನ್ನ ಮಾಡ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ ಇದು. ಲಕ್ಷ್ಮೀನಾರಾಯಣನನ್ನು ಸ್ಮರಿಸಿ. ಈ ದಿನ ನೀವು 2 ಅದೃಷ್ಟ ಸಂಖ್ಯೆ ಆಗಿರ್ತದೆ. ಆಗ್ನೇಯ ದಿಕ್ಕಿನಲ್ಲಿ ನಿಮ್ಮ ಅದೃಷ್ಟ ಇರ್ತಕ್ಕಂಥದ್ದು. ನೀಲಿಯ ಬಣ್ಣ ಅದೃಷ್ಟ ಬಣ್ಣ. ಇನ್ನು ಸಿಂಹರಾಶಿಗೆ ಬಂದಾಗ ಕಾರ್ಯ ಸಫಲತೆ, ಕುಟುಂಬದಲ್ಲಿ ನೆಮ್ಮದಿ, ಗೃಹ ಸೌಖ್ಯ, ಹಣಕಾಸು ಸುಸ್ಥಿತಿ. ಎಣ್ಣೆಕಾಳು ಬೆಳೆಗಾರರಿಗೆ ಉತ್ತಮ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಜವಳಿ ಅಂಗಡಿಗಳಲ್ಲಿ, ಗಾರ್ಮೆಂಟ್ಸಲ್ಲಿ, ಈ ಟೈಲರ್ಸ್ಗೆ ಮತ್ತು ವಸ್ತ್ರ ವಿನ್ಯಾಸರಿಗೆ ಬಹಳ ಬ್ಯುಸಿ ಇರ್ತಕ್ಕಂಥ ದಿನ ಇವತ್ತು. ವಿಷ್ಣು ಸಹಸ್ರನಾಮ ಪಠನೆ ಮಾಡಿ ನೀವು. 6 ಅದೃಷ್ಟ ಸಂಖ್ಯೆ ವಾಯು, ಅದೃಷ್ಟ ದಿಕ್ಕು ಹಸಿರು, ಅದೃಷ್ಟ ಬಣ್ಣ. ಇನ್ನು ಕನ್ಯಾ ರಾಶಿಗೆ ಬಂದಾಗ ಕನ್ಯಾ ರಾಶಿಯವರಿಗೆ ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ ಶುಭಕರವಾಗಿರ್ತಕ್ಕಂಥ ದಿನ ಹಾಗೂ ಲಾಭ ಇರ್ತಕ್ಕಂಥದ್ದು. ವಕೀಲರಿಗೆ ಉತ್ತಮ ಕೆಲಸ. ಈ ರಿಯಲ್ ಎಸ್ಟೇಟ್ನಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ವೈದ್ಯರು, ಯಾವ ವೈದ್ಯರಾಗ್ಬೋದು, ಪಶು ವೈದ್ಯರಾಗ್ಬೋದು, ಅಲೋಪತಿ ಆಗ್ಬೋದು, ಹೋಮಿಯೋಪತಿ ಆಗ್ಬೋದು, ಯಾವುದೇ ರೀತಿಯ ವೈದ್ಯರಿಗೆ ಫುಲ್ ಬ್ಯುಸಿ ಇರ್ತಕ್ಕಂಥದ್ದು. ಲಕ್ಷ್ಮೀನಾರಾಯಣ ಸ್ಮರಣೆ ಮಾಡಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು ಕಪ್ಪು, ಅದೃಷ್ಟ ಬಣ್ಣ. ಇನ್ನು ತುಲಾರಾಶಿಗೆ ಬಂದಾಗ ಸಗಟು ವ್ಯಾಪಾರಿಗಳಿಗೆ, ಅಂದರೆ ದಾಸ್ತಾನುದಾರರು, ಸ್ಟಾಕಿಸ್ಟು, ಆ ಸ್ಟಾಕಿಸ್ಟ್ಗಳಿಗೆ ಉತ್ತಮ ಕಾರ್ಯ ಸಿದ್ಧಿ ಇವತ್ತು. ಬೇಕಾದಷ್ಟು ಮೆಟೀರಿಯಲ್ ಬರ್ತದೆ, ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಕೊಂಡು ಸ್ಟಾಕ್ ಮಾಡ್ತಾರೆ. ಪತ್ರ ಬರಹರಿಗೆ ಶುಭ ಸುದ್ದಿ. ಹೈನುಗಾರಿಕೆಯಲ್ಲಿ ಲಾಭ. ಅದೇ ರೀತಿಯಲ್ಲಿ ರೇಷ್ಮೆ ಕೃಷಿಕರಿಗೆ ಶುಭ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಜವಳಿ ಗಾರ್ಮೆಂಟ್ಸ್ಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ವೆಂಕಟೇಶ್ವರ ಸುಪ್ರಭಾತವನ್ನು ಕೇಳಿರಿ ಆತ್ಮೀಯರೇ ನೀವು. 1 ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ಬಿಳಿ, ಅದೃಷ್ಟ ಬಣ್ಣ. ಇನ್ನು ವೃಶ್ಚಿಕ ರಾಶಿಗೆ ಬಂದಾಗ ಆರ್ಥಿಕ ಸುಧಾರಣೆ, ಬಂಧು ಮಿತ್ರರ ಭೇಟಿ. ಭತ್ತ ಹಾಗೂ ಕಬ್ಬಿನ ಬೆಳೆಗಾರರಿಗೆ ಶುಭ. ಹೈನುಗಾರಿಕೆ, ರೇಷ್ಮೆ ಕೃಷಿಕರಿಗೆ ಸಹ ಶುಭಕರವಾಗಿರ್ತಕ್ಕಂಥ ದಿನ. ಈ ಸರ್ಕಾರಿ ನೌಕರರಿಗೆ, ಅರೆ ಸರ್ಕಾರಿ ನೌಕರರಿಗೆ ಮತ್ತು ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ನೌಕರರಿಗೆ ಶುಭ ಸುದ್ದಿ ಕೇಳಿಬರ್ತಕ್ಕಂಥದ್ದು. ರಸಗೊಬ್ಬರ, ಸಾವಯವ ಗೊಬ್ಬರ ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗುತ್ತೆ. ಪುರುಷ ಸೂಕ್ತ ಪಾವನ ಮಂತ್ರವನ್ನು ಪಠಿಸಿ ಅಥವಾ ಕೇಳಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ದಿಕ್ಕು ಕೆಂಪು, ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಆದಮೇಲೆ ಧನುಸ್ಸು ರಾಶಿಗೆ ಬಂದಾಗ ಈ ಧನುಸ್ಸು ರಾಶಿಯವರಿಗೆ ಏನಪ್ಪ ಅಂದರೆ ವಿಶೇಷ ಕಾರ್ಯ ಸಫಲತೆ, ಕುಟುಂಬದಲ್ಲಿ ನೆಮ್ಮದಿ, ಹಣಕಾಸು ಸುಸ್ಥಿತಿ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಎಲ್ಲ ರೀತಿಯ ಕಾರ್ಮಿಕರಿಗೆ ಶುಭ. ಹೂವಿನ ಬೆಳೆಗಾರರಿಗಂತೂ ಒಳ್ಳೆ ಸುದ್ದಿ ಕೇಳ್ತಕ್ಕಂಥದ್ದು, ಸಂತಸವಾಗಿರ್ತಕ್ಕಂಥ ಸುದ್ದಿ. ಅಂದರೆ ಬೆಲೆಗಳು ಏರ್ತಾ ಇರ್ತಕ್ಕಂಥದ್ದು. ಇನ್ನು ಮಕರ ರಾಶಿಗೆ ಬಂದಾಗ ನೂತನ ಹೂಡಿಕೆಗಳಿಂದ ಲಾಭ, ಸಮಾಜದಲ್ಲಿ ಗೌರವ, ವಿದ್ಯಾರ್ಥಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ರಾಗಿ, ಭತ್ತ, ದ್ವಿದಳ, ಜೋಳ, ಶೇಂಗಾ ಇದನ್ನು ನೀರಾವರಿಯಲ್ಲಿ ಬೆಳೀತಕ್ಕಂಥವ್ರಿಗೆ ಶುಭಕ್ಕೆ. ಯಾಕಪ್ಪ ಅಂದರೆ ನೀರಾವರಿ ಅಂತ ಹೇಳ್ತಾ ಇದ್ದೀವಿ ಅಂದರೆ ಮಳೆ ಆಧಾರಿತ ಬೇಸಾಯ ಬಹಳ ಫೈಲ್ಯೂರ್ ಆಗಿದೆ ನಮ್ಮ ಭಾರತ ದೇಶದಲ್ಲಿ. ಪೂರ್ತಿ ಅತಿವೃಷ್ಟಿ, ಅನಾವೃಷ್ಟಿ ಕಾರಣದಿಂದ. ಇನ್ನು ಉಳಿದಿರ್ತಕ್ಕಂಥ ರೈತರಿಗೆ
ಈ ನೀರಾವರಿ ವ್ಯವಸಾಯ ಆಗಿರ್ತಕ್ಕಂಥದ್ದು. ಇನ್ನು ಬುಕ್ಸು, ಪೆನ್ಸು, ಸ್ಟೇಷನರೀಸು ಮಾರ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆಯ ವ್ಯಾಪಾರ ಆಗ್ತದೆ. ಲಕ್ಷ್ಮಿ ಅಷ್ಟೋತ್ತರವನ್ನು ಪಠಿಸಿ ಅಥವಾ ಕೇಳಿ 4 ಅದರ ಸಂಖ್ಯೆ ನೈಋತ್ಯ ಸಿಕ್ಕು ಕೇಸರಿ ದೃಶ್ಯ ಬಣ್ಣ. ಇನ್ನು ಕುಂಭರಾಶಿಗಳಿಗೆ ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ ಶುಭಕರವಾಗಿ ಮತ್ತು ಲಾಭಕರವಾಗಿರ್ತಕ್ಕಂಥ ದಿನ. ಹೈನುಗಾರಿಕೆಯಲ್ಲಿ ಲಾಭ ಇರತಕ್ಕಂಥ ದಿನ. ಇವರಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ದಿನ. ಇವರು ಯಾವುದೇ ಶನಿ ಪ್ರಭಾವ ಇದ್ದರೂ ಸಹ ಈಗಿನ ಗ್ರಹಗಳ ಚಲನೆಯ ಪರಿಸ್ಥಿತಿಯಲ್ಲಿ ಲಾಭದಾಯಕವಾಗಿರ್ತಕ್ಕಂಥ ಒಂದು ರಿಸಲ್ಟ್ ಇದೆ ಇವರಿಗೆ. ಜವಳಿ, ಗಾರ್ಮೆಂಟ್ಸು ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ವೆಂಕಟೇಶ್ವರ ಸುಪ್ರಭಾತವನ್ನು ಕೇಳಿ ಅಥವಾ ಹೇಳಿರಿ. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಇನ್ನು ಮೀನರಾಶಿಗೆ ಬಂದಾಗ ಆರ್ಥಿಕ ಸುಧಾರಣೆ, ಬಂಧು ಮಿತ್ರರ ಮಿಲನ ಮತ್ತು ಈ ಭತ್ತದ ವ್ಯಾಪಾರಿಗಳು ಅಂಗಡಿಗೆ ಒಂದು ಕಡೆಯಿಂದ ರೈತರ ಹತ್ರ ಕೊಂಡ್ಕೊಂಡು ಇನ್ನೊಂದು ಕಡೆ ದಲಾಳಿ ವ್ಯಾಪಾರ ಮಾಡ್ತಾರೆ ನೋಡಿ, ಅವರಿಗೆ ಒಳ್ಳೆಯ ದಿನ ಇವತ್ತು. ಈ ಭತ್ತ, ರಾಗಿ, ಈ ನೆಲಗಡಲೆ ಎಲ್ಲ ಕೊಂಡ್ಕೊಳ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ತೋಟಗಾರಿಕೆಯಿಂದ ಲಾಭ, ರಸಗೊಬ್ಬರ, ಸಾವಯವ ಗೊಬ್ಬರ ಮಾರ್ತಕ್ಕಂಥವ್ರಿಗೆ ಲಾಭದಾಯಕವಾಗಿರ್ತಕ್ಕಂಥ ಪುರುಷೂಕ್ತ ಪಾವನ ಮಂತ್ರವನ್ನು ಪಠಿಸಿ ಅಥವಾ ಕೇಳಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಆದ್ಮೇಲೆ ಇದು ಈ ದಿನದ 12 ರಾಶಿಗಳ ದಿನಭವಿಷ್ಯ ಆಗಿರ್ತಕ್ಕಂಥದ್ದು. ಆದ್ಮೇಲೆ ತಮಗೆಲ್ಲರಿಗೂ ಈ ದಿನ ಲಕ್ಷ್ಮಿ ಹಾಗೂ ನಾರಾಯಣನ ದಯದಿಂದ ಶುಭಕರವಾಗಿ ನಿಮ್ಮ ಕೆಲಸಗಳೆಲ್ಲ ನೆರವೇರಲಿ, ಲಾಭದಾಯಕವಾಗಿರಲಿ ಅಂತೇಳಿ ಆ ದೇವರನ್ನು ಪ್ರಾರ್ಥನೆ ಮಾಡುತ್ತಾ ಈ ದಿನದ ನಮ್ಮ ಸಾಯಿ ಸ್ಮೃತಿ ಜ್ಯೋತಿಷ ಕಾರ್ಯಕ್ರಮ ಮುಗಿಸ್ತಾ ಇದ್ದರೆ ಆದ್ಮೇಲೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಸಾಯಿ ಸ್ಮೃತಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಓಂ ನಮೋ ನಾರಾಯಣಾಯ.